ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಗ್ಲಾಸ್ನ ಅಳತೆಯಲ್ಲಿ 1 ಗ್ಲಾಸು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನ ಕಾಳಿದ್ರು ನಡೆಯುತ್ತೆ. ನನ್ನ ಈ ಮುಷ್ಟಿಯಲ್ಲಿ 1 ಮುಷ್ಟಿ ಕಡಲೆಬೇಳೆ ಮತ್ತು ಈ 1 ಸ್ಪೂನಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಇದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನೆರಡನ್ನೂ ಚೆನ್ನಾಗಿ ತೊಳೆದು ನೆನೆಸ್ಬಿಡ್ತೀನಿ. ರುಬ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಸುಮಾರು 6 ಗಂಟೆಗಳಿಂದ ನೆನೆಸಿದ್ದೀನಿ. ಈಗ ನಾನು ರುಬ್ಬಿಟ್ಟು ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನುಣ್ಣಗೆ ಎಲ್ಲವನ್ನು ರುಬ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನೋಡಿ, ಮಿಕ್ಸೆಡ್ ಮಿಲೆಟ್ ಫ್ಲೋರ್ ಈ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಗ್ಲಾಸ್, ಎಲ್ಲ ಇದೇ ಗ್ಲಾಸ್ ಅಳತೆರೆ ತೊಗೋತಾ ಇರೋದು. ಇದರಲ್ಲಿ ಈ ಹಿಟ್ಟನ್ನು 3 ಗ್ಲಾಸ್ ಹಾಕ್ಕೊತೀನಿ. ಇದ್ರ ಜೊತೆಗೆ 1 ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಗೋಧಿ ಹಿಟ್ಟು, ಇದಿಷ್ಟನ್ನು ಹಾಕ್ಕೊಂಡು ಆರೋಗ್ಯಕರವಾದ ದೋಸೆಯನ್ನು ಮಾಡ್ತಾಯಿದ್ದೀನಿ ನಾಳೆಗೆ. ಇದನ್ನು ನಾವು ದಿಢೀರಂತನೂ ರವೆ ದೋಸೆ ಥರ ಮಾಡ್ಕೋಬಹುದು. ಆದರೆ ಅದು ಮಾಡೋದಕ್ಕಿಂತ ನಾವು ಹೀಗೆ ಎಲ್ಲವನ್ನು ರುಬ್ಬಿ ಹುಳಿ ಬರೆಸಿ ಉದುಗು ಬರೆಸಿ ನಾವು ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಈಗ ನಾನು ಇದನ್ನೆಲ್ಲ ಹಾಕಿ ಹಿಟ್ಟುಗಳನ್ನೆಲ್ಲ ಉಪ್ಪು ಹಾಕಿ ತಿರುವಿ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದು ತುಂಬ ಇದೆ. ಇನ್ನೊಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಹಾಕಿ ಮುಚ್ಚಿಡ್ತೀನಿ, ಯಾಕೆಂದರೆ ಉಪ್ಪು ಬಂದುಬಿಟ್ರೆ ಚೆಲ್ಲೋಗ್ಬಿಡುತ್ತೆ. ಆದ್ದರಿಂದ ಬೆಳಗ್ಗೆ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ನಿನ್ನೆ ರಾತ್ರಿ ನಾನು ರುಬ್ಬಿ ಉಪ್ಪಾಕಿ ಇಟ್ಟಿದ್ದೆ. ಇದು ತುಂಬ ಇದೆ ಅಂತ ಬೇರೆ ಪಾತ್ರೆಯಲ್ಲೂ ಹಾಕಿಟ್ಟಿದ್ದೆ. ನೋಡಿ, ಎಲ್ಲ ಉಪ್ಪು ಬಂದು ಹೇಗೆ ಸುರಿದಿದೆ ಅಂತ. ನಾನು ಸದ್ಯ ಒಂದು ತಟ್ಟೆ ಒಳಗಡೆ ಇಟ್ಟಿದ್ದೆ. ಇದನ್ನು ನೋಡಿ ಹೇಗೆ ಸುರಿದು ಬಂದಿದೆ. ಈ ಪಾತ್ರೆ ಮುಚ್ಚಳದ ಮೇಲೆ ಬಂದಿದೆ. ಸದ್ಯ ಕೆಳಗೆಲ್ಲೂ ಸುರಿದಿಲ್ಲ. ಹೋದ ಸರಿ ಕೆಳಗೆಲ್ಲ ಸುರಿದು ರಾದ್ದ ಅಂತ ಆಗಿತ್ತು. ಈ ಸರಿ ಅದಕ್ಕೆ ಈ ರೀತಿ ಇಟ್ಟಿದ್ದೆ. ಈಗ ಇದನ್ನೆಲ್ಲ ರೆಡಿ ಮಾಡಿ ರುಚಿಕರವಾದ ಈ ಎಲ್ಲ ಕಾಳುಗಳ ಮಿಶ್ರಿತ ಹಿಟ್ಟಿನಲ್ಲಿ ನಾವು ಆರೋಗ್ಯಕರವಾದ ದೋಸೆಯನ್ನು ತಿನ್ನೋಣ. ಮಾಡೋ ವಿಧಾನ ನಿಮಗೂ ತೋರಿಸಿದ್ದೀನಿ, ರುಬ್ಬೋದೆಲ್ಲ. ಈಗ ದೋಸೆ ಮಾಡ್ಕೊಂಡು ತಿನ್ನೋಣ. ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ದೋಸೆ ಹಿಟ್ಟನ್ನ ಹದ ಮಾಡ್ಕೊಂಡಿದ್ದೀನಿ. ನಾವು ಈ ಪೌಷ್ಟಿಕಾಂಶ ಕಾಳುಗಳ ಹಿಟ್ಟನ್ನು, ಎಲ್ಲ ರೀತಿಯ ಕಾಳುಗಳ ಹಿಟ್ಟು, ಅದರಲ್ಲೂ ಹೆಚ್ಚಿನ ಪೌಷ್ಟಿಕಾಂಶ ಇರ್ತಕ್ಕಂಥ ಕಾಳುಗಳ ಹಿಟ್ಟುಗಳನ್ನು ನಾವು ಈ ರೀತಿ ರುಬ್ಬಿ ರಾತ್ರಿ ಫರ್ಮೆಟ್ ಮಾಡಿ 8 ರಿಂದ 9 ಗಂಟೆಗಳ ಕಾಲ ಫರ್ಮೆಟ್ ಮಾಡಿ ಈ ಥರ ಉದುಗು ಬರೆಸ್ಕೊಂಡು ದೋಸೆ ಮಾಡಿಕೊಂಡು ಅಥವಾ ಇಡ್ಲಿ ಮಾಡಿಕೊಂಡು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ದಿಢೀರ್ ದೋಸೆಗಳನ್ನ ಮಾಡ್ಬೋದು. ಇದರಲ್ಲಿ ನಾನೇ ಎಷ್ಟೊಂದು ರವೆ ದೋಸೆಗಳನ್ನೆಲ್ಲ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ಬಟ್ ಈ ರೀತಿ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ಈ ರೀತಿ ಒಂದು ಸರಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಖುಷಿ ಆಯಿತು. ಆದರೆ ಕ್ಲೀನ್ ಮಾಡೋದು ಒಂದೇ ಬೇಜಾರು. ಏನು ಮಾಡೋದು? ನಮಗೆ ಬೇಕು ಅಂದಾಗ ನಾವು ಮಾಡಿಕೊಳ್ಳೇಬೇಕಲ್ವ. ಬನ್ನಿ, ಈಗ ಇದರಲ್ಲಿ ರುಚಿಕರವಾದ ದೋಸೆಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಪಲ್ಯ ಮಾಡ್ಕೊಳ್ಳಿ, ಚಟ್ನಿ ಮಾಡ್ಕೊಳ್ಳಿ, ಮಸಾಲೆ ದೋಸೆ ಟೈಪ್ ಬೇಕಾದ್ರೂ ಮಾಡ್ಕೋಬೋದು, ಸೆಟ್ ದೋಸೆ ಟೈಪ್ ಬೇಕಾದ್ರೂ ಮಾಡ್ಕೋಬೋದು. ಈಗ ದೋಸೆ ಹಾಕೋಣ ಅಲ್ವಾ ಸ್ನೇಹಿತರೆ? ನೋಡಿ, ದೋಸೆ ಹೆಂಚಿಟ್ಕೊಂಡಿದ್ದೀನಿ, ಅಂದರೆ ದೋಸೆ ತವಾನ ಈಗ ಕಾದು ಬಂದಿದೆ. ನೋಡ್ತಾ ಇದ್ದೀರಲ್ಲ. ಈಗ ಒಂದು ಮಡಿ ಬಟ್ಟೆಯಲ್ಲಿ ಇಲ್ಲಿ ಒರೆಸ್ಕೊಂಬಿಡೋಣ ಕ್ಲೀನಾಗಿ. ದೋಸೆ ಸಂಪಣ ಹದ ಮಾಡಿಟ್ಕೊಂಡಿರೋದು ಇಲ್ಲೇ ಇದೆ. ನೀವು ಹಾಕ್ಕೋಬೇಕಾದ್ರೆ ಪ್ರತಿ ಸರಿ ಇದನ್ನು ತಿರುಗಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಕಬೇಕಾದ್ರೆ ಇದನ್ನು ಪ್ರತಿ ಬಾರಿ ಹೇಳಿದ್ದೀನಿ, ಯಾಕೆಂದರೆ ಹೊಸ್ದಾಗಿ ಮಾಡೋರಿಗೆ ಗೊತ್ತಾಗಲಿ ಅಂತ. ಇದನ್ನು ನೀವು ಮಸಾಲೆ ದೋಸೆ ಥರ ಆದರೂ ಬೇಯಿಸ್ಕೋಬೋದು, ಅಥವಾ ಮಾಮೂಲಿ ಮೃದುವಾದ ದೋಸೆ ಥರ ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ, ಬೇಯಲಿ. ಸ್ನೇಹಿತರೆ ನೋಡಿ, ಬೇಯ್ತಾ ಇದೆ. ಇಲ್ಲಿ ನೀವು ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದು ತುಪ್ಪದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಆದ್ದರಿಂದ ನಾನು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ನನಗೆ ತುಪ್ಪ ಸ್ವಲ್ಪ ತುಂಬ ಇಷ್ಟ ಬೆಣ್ಣೆಗಿನ್ನ. ಇದನ್ನೆಲ್ಲ ಒಂದು ಸರಿ ಇದು ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ರೀ. ಒಂದು ಸರಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಇದು ಬೇಯ್ತಾ ಬರ್ತಾಯಿದೆ ತುಪ್ಪ ಹಾಕಿದ್ಮೇಲೆ. ಈಗ ಮಸಾಲೆ ದೋಸೆ ಖಾರ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಈ ಮಳೆ ಗಾಳಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಆದ್ದರಿಂದ ನಾನು ಹಾಕೋತಾ ಇರೋದು. ಇಲ್ಲಾಂದರೆ ನಾನೇನು ಪಲ್ಯ ಮಾಡಿಲ್ಲ, ಸಾಗು ಮಾಡಿರೋದು. ಬಟ್ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಗು ಜೊತೆಗೂ ತಿನ್ನೋಕ್ಕೆ. ನೋಡಿ, ಮನೆಯೆಲ್ಲ ಏನು ಘಮ್ ಅಂತ ಒಳ್ಳೆ ಹೋಟೆಲ್ ಮಸಾಲೆ ದೋಸೆ ಥರ ಘಮ್ ಅಂತ ಇದೆ. ಸ್ನೇಹಿತರೆ ನೋಡಿ, ಬೆಂದು ಬಂದಿದೆ. ಒಂದೇ ಕಡೆ ಬೇಯಿಸ್ಕೊತಾ ಇರೋದನ್ನು ಖಾರ ಹಾಕಿರೋದ್ರಿಂದ ನೋಡಿ ತೆಗಿತೀನಿ. ಮೃದುವಾಗೇ ಇದೆ, ಏನು ಗರಿಗರಿಯಾಗಿ ಏನು ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೋಡಿ, ನಾ ಏನು ಸಕ್ಕರೆ ಹಾಕಿಲ್ಲ, ಏನು ಹಾಕಿಲ್ಲ. ಈನೋ ಬೇಡ, ಸೋಡಾ ಬೇಡ, ಸಕ್ಕರೆ ಬೇಡ, ಏನು ಬೇಡ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸಖತ್ತಾಗಿ ಬಂದಿದೆ ದೋಸೆ ಮಾತ್ರ. ಸ್ನೇಹಿತರೆ, ನಾನು ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನೋಡಿ, ಏನು ಸಖತ್ತಾಗಿರೋದು, ಘಮ 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 ಅಂತ ಇದೆ ಗೊತ್ತಾ. ಈಗ ತಿಂದ್ಬಿಟ್ಟೆ ಹೇಳ್ತೀನಿ. ನಾನು ಬರೀ ಬಾಯಲ್ಲಿ ಸಖತ್ತಾಗಿದೆ ಅಂತ ಹೇಳ್ತಿದ್ದೆ. ಈಗ ತಿಂದೇ ಹೇಳ್ತೀನಿ. ಸೂಪರ್ ಆಗಿದೆ ರೀ. ನೀವು ಇದನ್ನು ಸೆಟ್ ದೋಸೆ ಥರ ಬೇಕಾದ್ರೂ ಬಿಟ್ಕೋಬೋದು. ನಾನೊಂದೊಂದು ದೊಡ್ಡದಾಗಿ ಬಿಟ್ಕೊಂಡಿದ್ದೀನಿ. ನಮ್ಮ ಅಣ್ಣಂಗೆ ಸೆಟ್ ದೋಸೆ ಥರ ಬಿಟ್ಕೊಟ್ಟೆ. ಸೂಪರ್. ನೀವು ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಜೈ ಗಣೇಶ. ನಮಸ್ಕಾರಗಳು.